ಮಮ್ಮಿ ಟೀ ಮಾಡಕ್ತಾ ಇದೆಯಾ? ಕರೆಕ್ಟಾಗಿ ಒಂದು ಗ್ಲಾಸ್ ಫುಲ್ಲು ಹಾಲಾಕು. ಹಂಗಲ್ಲ ಕಣಮ್ಮ ಈರುಳ್ಳಿ ಕಟ್ ಮಾಡೋದು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಏ ಅಮ್ಮ, ಆ ಕಡೆ ಅಷ್ಟು ಕಸ ಬಿಟ್ಟಿದ್ಯಾ ನೋಡು, ಅದನ್ನು ನೀಟಾಗಿ ಗುಡಿಸ್ಕೊಂಡ್ ಬಾ. ಹೆಂಗಿತ್ತು? ಬೇಕಾ ಇನ್ನೊಂದು? ನಾನು ಬೆಳಗ್ಗೆಯಿಂದ ನೋಡ್ತಾವ್ನಿ ಎಲ್ಲದಕ್ಕೂ ಬಂದು ಕೊಂಕ್ ನುಡಿತಾ ಇದೆಯಲ್ಲ, ಯಾಕೆ? ಗೊತ್ತಾಯ್ತಾ ಇವಾಗ ಹೆಂಗಾಗುತ್ತೆ ಅಂತ? ನನಗೂ ಹಂಗೇನೆ, ಗಾಡಿ ಓಡಿಸ್ಬೇಕಾರೆ 50 ಸಲ ಹಂಸ್ಬಂತು ನಿಲ್ಸು ನಾಯ್ಡ ಬಂದ್ಬಿಡ್ತು, ಅಯ್ಯೋ ಸ್ಲೋ ಮಾಡು ಅಂತಿರ್ತೀಯಲ್ಲ. ನನಗೆ ಕಾಣಿಸಲ್ವಾ? ಮನೆ ಕೆಲ್ಸದಲ್ಲಿ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬೋದು ಕಣಪ್ಪ. ಅದೇ ಲೈಫಲ್ಲಿ ಒಂದು ಚಿಕ್ಕ ತಪ್ಪಾದ್ರೂ ಲೈಫ್ ಲಾಂಗ್ ಅನ್ಭವಿಸ್ಬೇಕಾಯ್ತದೆ. ಅದಕ್ಕೆ ನಾವು ಹೇಳೋದು, ಗೊತ್ತಾಯ್ತಾ? ನಿಮ್ಮ ದೊಡ್ಡಪ್ಪ ತೀರೋದಾಗ ಅವ್ರ ಮನೆಯವ್ರಿಗೆ ಎಷ್ಟು ಕಷ್ಟ ಆಯಿತು. ಇವತ್ತಿಗೂ ಒಂದು ಚಿಕ್ಕ ಸಾಮಾನು ತಗೋಬೇಕು ಅಂದ್ರೂ 10 ಸಲ ಯೋಚನೆ ಮಾಡ್ತಾರೆ. ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅಮ್ಮ. ಅದಕ್ಕೆ ನಾನು ಆಲ್ರೆಡಿ ಟರ್ಮ್ ಇನ್ಸೂರೆನ್ಸ್ನ ತೊಗೊಂಡ್ಬಿಟ್ಟಿದ್ದೀನಿ, ನಿಮ್ಮೆಲ್ಲರೂ ಸೇಫ್ಟಿಗೋಸ್ಕರ. ಟರ್ಮ್ ಇನ್ಸೂರೆನ್ಸಾ? ಹಂಗಂದ್ರೆ ಬಾಯ್ಲಿ ಕೂತ್ಕೋ. ಟರ್ಮ್ ಇನ್ಸೂರೆನ್ಸ್ ಅಂದರೆ ದುಡಿತಾ ಇರೋರು ಯಾರಾದರೂ ತೀರೋದಾಗ ಅವ್ರ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋವಂಥದ್ದು. ಇದರಲ್ಲಿ ಚಿಲ್ಡ್ರನ್ಸ್ ಎಜುಕೇಷನ್ಸ್, ಹೋಮ್ ಲೋನ್ಸ್, ಡೈಲಿ ಎಕ್ಸ್ಪೆನ್ಸಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟೊಂದೆಲ್ಲ ಕವರ್ ಮಾಡುತ್ತೆ ಇದು ಅಂದರೆ ಇದು ಜಾಸ್ತಿ ದುಡ್ಡು ಇರಬೇಕಲ್ವಾ? ಇಲ್ಲ ಅಮ್ಮ, ಎಲ್ಲರೂ ಹಾಗೆ ಅನ್ಕೋತಾರೆ ಎಕ್ಸ್ಪೆನ್ಸಿವ್ ಇರಬೇಕು ಅಂತ. ಜಸ್ಟ್ 400 - 500 rupees ಮಂತ್ಲಿ ನೀನು ಕಟ್ಟಿದ್ರೆ ಕೋಟಿ ತನಕ ಕವರೇಜಸ್ ನಿಂಗೆ ಸಿಗುತ್ತೆ. ಆದರೆ GST ಜಾಸ್ತಿ ಆ್ಯಡ್ ಮಾಡ್ತಾರೆ ಅನಿಸ್ತದೆ ಅಲ್ವಾ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಗೌರ್ಮೆಂಟು GSTನ ರಿಮೂವ್ ಮಾಡಿದೆ ಟರ್ಮ್ ಇನ್ಸೂರೆನ್ಸ್ ಮೇಲೆ. ನೀನೇನಾದರೂ ಆನ್ಲೈನಲ್ಲಿ ತೊಗೊತೀಯ ಅಂದರೆ 15% ನಿನಗೆ ಡಿಸ್ಕೌಂಟ್ ಸಿಗುತ್ತೆ. ಚಿನ್ನ ಕಣಪ್ಪ ನನ್ನ ಮಗ. ಲಿಂಕ್ನ ಬಯೋದಲ್ಲಿ ಹಾಕಿದ್ದೀನಿ, ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ಬರುವಂಥ ಪ್ಲ್ಯಾನ್ಸ್ನೆಲ್ಲ ನೀವು ಒಂದ್ಸಲ ನೋಡಿ ಅನಲೈಸ್ ಮಾಡಿ ಆ್ಯಂಡ್ ದ ಬೆಸ್ಟ್ ಪ್ಲ್ಯಾನ್ನ ತಗೊಳ್ಳಿ. ಯಾಕಂದರೆ ಫ್ಯಾಮಿಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.